ಜಾಮ್ ಆಗಿದೆ, ಆ ಜಾಮ್ ಆಗಿದ್ದಾಗಲೂ ಹಾರ್ನ್ ಹೊಡಿತಾ ಇದ್ದೀವಿ ಅಲ್ವಾ? ಗೊತ್ತಿದೆ, ಬುದ್ಧಿಗೆ ವರ್ಕೇ ಆಗ್ತಾ ಇಲ್ಲ. ಇನ್ನೊಂದು 2 ನಿಮಿಷ ಆದಮೇಲೆ 5 ನಿಮಿಷ ಆದಮೇಲೆ ಜಾಮ್ ಓಪನ್ ಆಗುತ್ತೆ, ಆಮೇಲೆ ಹೋಗ್ತಾರೆ. ಅವ್ರಿಗೇನು ಆಸೆನ ಅಲ್ಲಿ? ನಾನೇ ಚೂಸ್ ಮಾಡ್ಕೊಂಡಿರುವಂಥ ಜರ್ನಿನಲ್ಲಿ ಇರಿಟೇಷನ್ನು ನಾನು ಯಾರ ಮೇಲೆ ತೋರಿಸ್ಲಿ? ಯಾರ ಮೇಲಾದ್ರೂ ತೋರಿಸ್ಬೇಕು, ನಾನು ಆಗಬೇಕು. ಯಾಕೆ ಆಗಬೇಕು? ಪ್ರಿಪೇರ್ ಆಗಿಬಿಟ್ಟೆ. ಏನಾದ್ರು ಮಾಡೋಕ್ಕೆ ಮುಂಚೆ 1 ನಿಮಿಷ ಏನು ಮಾಡೋಕ್ಕೆ ಹೊರಟಿದ್ದೀನಿ, ಏನು ಆಗ್ಬೋದು, ನಾನು ಹೆಂಗೆ ಬಿಹೇವ್ ಮಾಡಬೇಕು. ಈ ವೃತ್ತಿಯ ಚಾಲೆಂಜಸ್ ಇದ್ದೇ ಇದೆ. ಯಾರಿಗೂ ಬರದೇ ಇರುವಂಥ ಚಾಲೆಂಜಸ್ ನಂಗೆ ಬಂದಿದೆಯಾ? ಗಾಬರಿ ಪಡಿಸ್ಬಾರ್ದು, ಇರಿಟೇಟ್ ಆಗಬಾರ್ದು, ಇರಿಟೇಷನ್ ಮಾಡಿಸ್ಬಾರ್ದು. ಅದಕ್ಕೆ ನಾ ಹೇಳಿದಂತಹ ಒಂದೇ ಒಂದು ಪ್ಲ್ಯಾನ್ ನೀವು ರೆಡಿ ಮಾಡ್ಕೊಳ್ಳಿ. ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ 4Mನ ಅಡ್ವಾನ್ಸ್ಡ್ ಸೀರೀಸ್ GSS ಮಾಧ್ಯಮದಲ್ಲಿ ನಿಮಗಾಗಿ ಯೋಗಾತ್ಮ ಶ್ರೀಹರಿ ಅವ್ರ ಜೊತೆಗೆ ಇವತ್ತು ಟಾಸ್ಕ್ ಏನು, ನೆಕ್ಸ್ಟ್ ನಮ್ಮ ಎನ್ಲೈಟ್ಮೆಂಟ್ ಏನು ಕೇಳೋಣ. ನಮಸ್ಕಾರ. ನಮಸ್ತೆ. ಇವತ್ತಿನ ಟಾಸ್ಕ್ ಅಥವಾ ನೆಕ್ಸ್ಟ್ ಸೆಷನ್, ನೆಕ್ಸ್ಟ್ ಥಿಯರಿ ರೆಡಿ ಇದೆ. ಕಾರ್ ಇದೆ ಅಲ್ವಾ, 2 ವೀಲರು ಇದೆ. ಇವತ್ತಿಂದ ಒಂದು ಆಡಿಟ್ ಮಾಡ್ಬೇಕು ನೀವು. ಒಂದು ದಿನಕ್ಕೆ ಎಷ್ಟು ಸಲ ಹಾರ್ನ್ ಹೊಡೆದೆ ಅಂತ. ಅಯ್ಯೋ, ಐ ಬಿನ್ ಟ್ರೈಯಿಂಗ್ ಸಿನ್ಸ್ ಇಯರ್ಸ್. ಆಗಿಲ್ಲಪ್ಪ ನೀವು. ಇಷ್ಟೇ ಓಕೆ. ಟಾಸ್ಕೇ ಇಷ್ಟು. ನಿಮ್ಮ ಮನೆಯಲ್ಲಿ 2 ವೀಲರು ಇದೆ, 4 ವೀಲರು ಇದೆ. ಓಕೆ. ಗಾಡಿ ನೀವೇ ತಗೊಂಡಾಗ ಎಷ್ಟು ಸಲ ಹಾರ್ನ್ ಹೊಡಿತೀರಿ ಅಷ್ಟೆ ನೋಟ್ ಮಾಡಿ ಇಟ್ಕೊಂಡು ಬನ್ನಿ. ಹಾರ್ನು ಮೊದಲನೇ ದಿನ 10, ನಾಳೆಯಿಂದ ಶುರು ಮಾಡ್ತೀರಿ. ನಾಳೆ 10 ಸಲ ಹೊಡೆದಿದ್ದೀನಿ, 10 ಕಿಲೋಮೀಟ್ರ್ ಹೋಗಿದ್ದೀನಿ, ಅದರಲ್ಲಿ 10 ಸಲ ಹೊಡೆದಿದ್ದೀನಿ ಹಾರ್ನು. ನಾಡಿದ್ದು ಅದು ಅದೇ ಡಿಸ್ಟೆನ್ಸಲ್ಲಿ 9 ಸಲ ಆಗಬೇಕು. ಆಮೇಲೆ 8, 7 ಯಾವುದೋ ಒಂದಿನ ಹಾರ್ನ್ ಹೊಡಿದೆ ನಾನು ಬಂದಿದ್ದೀನಪ್ಪ ಇಲ್ಲಿವರೆಗೆ, 10 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀನಿ. ಓಕೆ, ಕೆಲವುದು ನನಗೆ ಗೊತ್ತಿದೆ, ಆದರೂ ಆಡಿಯನ್ಸ್ಗೆ ಏನು ಅನ್ನಿಸುತ್ತೆ ಅನ್ನೋ ಪರ್ಸ್ಪೆಕ್ಟಿವಿಂದ ಒಂದಷ್ಟು ಚರ್ಚೆ ಮಾಡೋಣ. ನಾನು ಸರಿಗೆ ಹೋಗ್ತಾ ಇದ್ದೀನಿ, ಯಾರೋ ಅಡ್ಡ ಬಂದರು ಹಾರ್ನ್ ಮಾಡಲೇಬೇಕು, ಇಲ್ಲಾಂದ್ರೆ ಅವ್ರಿಗೆ ನಾನು ಬಂದೆ ಅಂತ ಗೊತ್ತಾಗಲ್ಲ. ಅದನ್ನೇ ಹೇಳ್ತಾ ಇರೋದು. ಹೊಡಿಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಇರಿಟೇಟ್ ಮಾಡುವಷ್ಟು ಹೊಡಿಬೇಡಿ ಅಂತ ಹೇಳ್ತಾ ಇದ್ದೀನಿ. ಇರಿಟೇಟ್ ಆಗಿ ಹೊಡಿತಾ ಇದ್ದೀವಿ. ಜಾಮ್ ಆಗಿದೆ, ಆ ಜಾಮ್ ಆಗಿದ್ದಾಗಲೂ ಹಾರ್ನ್ ಹೊಡಿತಾ ಇದ್ದೀವಿ ಅಲ್ವಾ? ಗೊತ್ತಿದೆ, ಬುದ್ಧಿಗೆ ವರ್ಕೇ ಆಗ್ತಾ ಇಲ್ಲ. ಇನ್ನೊಂದು 2 ನಿಮಿಷ ಆದಮೇಲೆ 5 ನಿಮಿಷ ಆದಮೇಲೆ ಜಾಮ್ ಓಪನ್ ಆಗುತ್ತೆ, ಆಮೇಲೆ ಹೋಗ್ತಾರೆ. ಅವ್ರಿಗೇನು ಆಸೆನ ಅಲ್ಲಿ? ಆ್ಯಕ್ಚುಲಿ ನಂದೊಂದು ಅಬ್ಸರ್ವೇಷನ್ ಅಂದರೆ ಟ್ರಾಫಿಕ್ ಸಿಗ್ನಲ್ ಅವಾಗ ಇನ್ನೂ ಗ್ರೀನ್ ಬಂದಿದೆ, ಒಂದು 8 ಗಾಡಿ ಹಿಂದೆ ನಿಂತಿರೋನು ಈಗ ಗ್ರೀನ್ ಬಂದಿದೆ, ಅಷ್ಟರೊಳಗಾಗಲೇ ಹಾರ್ನ್ ಹೊಡೆದಿರ್ತೀವಿ. ನೀವು ಈ ಅಭ್ಯಾಸವನ್ನು ಮಾಡಿ. ಐ ಟ್ರೈ ಡೆಫಿನೆಟ್ಲಿ. ಇಲ್ಲಿ ನೋಡ್ತಾ ಇರೋರು ಎಲ್ಲರೂ ಈ ಅಭ್ಯಾಸವನ್ನು ಟ್ರೈ ಮಾಡಿ. ಔಟ್ಕಮ್ ಯಾವ್ಯಾವ ರೀತಿನಲ್ಲಿ ಹೇಗೆ ಹೆಲ್ಪ್ ಆಗುತ್ತೆ? ಇರಿಟೇಟ್ ಆಗ್ತಾ ಇದ್ದೀವಿ, ಹಾರ್ನ್ ಹೊಡಿತಾ ಇದ್ದೀವಿ ಅಷ್ಟೇ. ಇರಿಟೇಷನ್ ಕಡಿಮೆ ಮಾಡ್ಕೊಳ್ಳಿ. ನೀವು ಇರಿಟೇಟ್ ಆಗ್ತಾ ಇದ್ದೀರಿ, ಮಾಡಿಸ್ತಾ ಇದ್ದೀರಿ ಅಲ್ವಾ? ಹಾರ್ನು ನಾವು ಹೊಡಿತಾ ಇರೋದು ಇಂಟಿಮೇಷನ್ಗೆ ಹಾರ್ನ್ ಹೊಡೆದ್ರೆ ತಪ್ಪಿಲ್ಲ. ಯಾರೋ ಅಡ್ಡ ಬಂದ್ಬಿಟ್ಟಿದ್ದಾರೆ, ಇದ್ದಾರೆ, ಅವ್ರು ಹೋಗೋಕ್ಕಾಗ್ತಾ ಇಲ್ಲ ಅಥವಾ ಹೋಗಿಲ್ಲ, ಅವ್ರಿಗೆ ಇಂಟಿಮೇಟ್ ಮಾಡಬೇಕು, ಇರಿಟೇಟ್ ಆಗಬಾರ್ದು. ಇರಿಟೇಷನ್ನ ಗೆದ್ದ ತಕ್ಷಣನೇ ನೀವು 4Mನ ಅಡ್ವಾನ್ಸ್ ಸೀರೀಸಲ್ಲಿ ಇದ್ದೀರಿ ಅಂತ. ನಮ್ಮ ಮನಸ್ಸು ಇರಿಟೇಟ್ ಆಗ್ತಾ ಇಲ್ಲಪ್ಪ. ಯು ಆರ್ ಸೀನ್ ಮೀ 500 ಕಿಲೋಮೀಟ್ರು, 1000 ಕಿಲೋಮೀಟ್ರ್, 500 ಕಿಲೋಮೀಟ್ರ್ ಹೋದ್ರು ನಾನು ಹಾರ್ನ್ ಹೊಡಿಯಲ್ಲ. ಹೌದು, ನಾನು ನಮ್ಮ ಆಡಿಯನ್ಸಿಗೆ ಹೇಳಬೇಕು, ನಾವು ಅಟ್ಲೀಸ್ಟ್ ಒಂದು 200 ಕಿಲೋಮೀಟರ್ಸ್, ಟು ಆ್ಯಂಡ್ ಫ್ರೋ 400 ಕಿಲೋಮೀಟರ್ಸ್ ಹೋಗಿ ಬಂದಿದ್ದೀವಿ, ಒಂದೇ ಒಂದು ಸತಿ ಹಾರ್ನ್ ಮಾಡಿಲ್ಲ. ಆ ಲೆವೆಲ್ ಪೇಷನ್ಸು, ಹೌ ಇಸ್ ಇಟ್ ರಿಯಲಿ ಪಾಸಿಬಲ್ ಅಂತ. ಯಾರೋ ಅಡ್ಡ ಬಂದಾಗ ಸಮಾಧಾನವಾಗಿ ನಾವು ಬಂದಿರೋದೇ ಏನೋ ಒಂದು ಕೆಲಸದ ಮೇಲೆ ಬಂದಿದ್ದೀವಿ, ರಿಲ್ಯಾಕ್ಸ್ ಆಗೇ ಬಂದಿದ್ದೀವಿ ಅಂತ ನಿಂತು ವೆಯ್ಟ್ ಮಾಡಿದ್ದಾರೆ ಅಷ್ಟೇ ಹೊತ್ತು ಅರ್ಜೆನ್ಸಿ, ಫ್ರಸ್ಟ್ರೇಷನ್ನು, ಇರಿಟೇಷನ್ನು ಅವರೂ ಮಾಡ್ಕೊಂಡಿಲ್ಲ, ಜೊತೆ ಪ್ಯಾಸೆಂಜರ್ಸ್ಗೂ ಮಾಡಿಲ್ಲ. ಪೀಸ್ಫುಲ್ ಟ್ರಾವೆಲಿಂಗ್ ಅದು, ಆ್ಯಂಡ್ ವಿಚ್ ಯು ಡ್ರೋವ್ ಬೈ ಯೋರ್ ಸೆಲ್ಫ್. ಇರಿಟೇಟ್ ಆಗದೆ ಬದುಕೋದು ಅಭ್ಯಾಸ ಆಗ್ಬಿಡುತ್ತೆ ಅವಾಗ. ಶಬರಿಮಲೆ ನಾವು ಹೋಗ್ತಾ ಇದ್ದಾಗ 1000 ಜನ ಇರೋರು ಎದುರುಗಡೆ, ಎಷ್ಟು ಹೊತ್ತು ಇರಿಟೇಟ್ ಆಗಬೇಕು? ಯಾರ ಮೇಲೆ? ನಾನೇ ಚೂಸ್ ಮಾಡ್ಕೊಂಡಿರುವಂಥ ಜರ್ನಿ ಅಲ್ವಾ? ಗೊತ್ತಿಲ್ವಾ? ಅಲ್ಲಿ ಹೋದ್ಮೇಲೆ ಒಂದು ಕಡೆ ಲಾಕ್ ಆಗ್ತೀವಿ, ಹೊರಕ್ಕೆ ಹೋಗೋಕ್ಕಾಗಲ್ಲ, ವಾಶ್ರೂಮ್ ಇಲ್ಲ, ನೀರು ಕುಡಿಯೋಕ್ಕಾಗಲ್ಲ, ಏನೂ ಇಲ್ಲ, ಗೊತ್ತಿರುತ್ತಲ್ವಾ? ನಾನೇ ಚೂಸ್ ಮಾಡ್ಕೊಂಡಿರುವಂಥ ಜರ್ನಿನಲ್ಲಿ ಇರಿಟೇಷನ್ನು ನಾನು ಯಾರ ಮೇಲೆ ತೋರಿಸ್ಲಿ? ಯಾರ ಮೇಲಾದ್ರೂ ತೋರಿಸ್ಬೇಕು, ನಾನು ಆಗಬೇಕು. ಯಾಕೆ ಆಗಬೇಕು? ಪ್ರಿಪೇರ್ ಆಗಬೇಕಷ್ಟೇ. ನಾನು ಜರ್ನಿಗೆ ಹೊರಟಿದ್ದೀನಿ, ಆ ಜರ್ನಿಯಲ್ಲಿ ಇಷ್ಟೆಲ್ಲ ಕಷ್ಟಗಳಿದೆ, ಚಾಲೆಂಜಸ್ ಇದೆ, ರೆಡಿಯಾಗಿದ್ದೀನಿ, ಯಾಕೆ ಇರಿಟೇಟ್ ಆಗಬೇಕು? ಐ ಥಿಂಕ್ ಈ ಅನಾಲಿಸಿಸ್ಸು ನೀವು ಹೇಳ್ತಿರಲ್ಲ, 1 ನಿಮಿಷ ಕಣ್ಮುಚ್ಕೊಂಡು ಕೂತ್ಕೊ ಅಂತ. ಏನಾದ್ರು ಮಾಡೋಕ್ಕೆ ಮುಂಚೆ 1 ನಿಮಿಷ ಏನು ಮಾಡೋಕ್ಕೆ ಹೊರಟಿದ್ದೀನಿ, ಏನು ಆಗ್ಬೋದು, ನಾನು ಹೆಂಗೆ ಬಿಹೇವ್ ಮಾಡಬೇಕು, 1 ನಿಮಿಷ ಯೋಚನೆ ಮಾಡಬಹುದು.
ಆದರೆ ಡ್ರೈವಿಂಗ್ ಅಲ್ಲ, ದಯವಿಟ್ಟು ಈ ಕಣ್ಮುಚ್ಚುವಂಥ ಕೆಲಸ ಮಾಡಬೇಡಿ. ಮಾಡೋಕ್ಕೆ ಮುಂಚೆ ಸೊ ಪ್ಲ್ಯಾನ್ ಆ್ಯಂಡ್ ಎಕ್ಸಿಕ್ಯೂಟ್. ಆ ಪ್ಲ್ಯಾನಿಂಗ್ ಇದ್ದಾಗ ನಾನು ಈ ವೃತ್ತಿಗೆ ಬರ್ತೀನಿ ಅಂತ ಡೆಫಿನೆಟ್ ಆಗೋಯ್ತು, ಬಂದ್ಬಿಟ್ಟಿದ್ದೀನಿ. ಈ ವೃತ್ತಿಯ ಚಾಲೆಂಜಸ್ ಇದ್ದೇ ಇದೆ. ಯಾರಿಗೂ ಬರದೇ ಇರೋವಂಥ ಚಾಲೆಂಜಸ್ ನಂಗೆ ಬಂದಿದೆಯಾ? ಇಲ್ಲಪ್ಪ. ಈ ವೃತ್ತಿಯಲ್ಲಿ ಎಲ್ರಿಗೂ ಬಂದಿರೋವಂಥ ಚಾಲೆಂಜಸ್, ಒಂದು ಪ್ರಾಪರ್ಟಿ ತೊಗೊಂಡ್ರೆ ಕೇಸ್ ಆಗುತ್ತೆ, ತೊಂದರೆ ಆಗುತ್ತೆ, ಅಲ್ಲಿಗೆ ಹೋಗ್ತೀವಿ, ನಾವು ಅನ್ಕೋತೀವಿ ಇದು ಒಂದು 3 ತಿಂಗಳಲ್ಲಿ ಪ್ರಾಜೆಕ್ಟ್ ಮುಗಿದೋಗುತ್ತೆ ಅಂತ. ಕೆಲವು ಸಲ 6 ತಿಂಗಳಾದರೂ ಮುಗಿಯಲ್ಲ. ರೆಡಿ ಇದ್ದೀವಿ. ನಾನು ಇವತ್ತು ಲಲಿತ್ ಹತ್ರ ಮಾತಾಡ್ತಾ ಏನೋ ವಿಷಯಕ್ಕೆ ಹೇಳಿದೆ, ನೀವು ನಿಮ್ಮ ಒಂದು ಕ್ವಾಲಿಟಿ ಏನಂದರೆ, ಎಲ್ಲರೂ ಬಿಸ್ನೆಸ್ ಮಾಡೋಕ್ಕೆ ಹೋದಾಗ ಪ್ರಾಫಿಟ್ ಎಷ್ಟು ಬಂದ್ಬಿಡುತ್ತೆ, ಅವಾಗ ನನಗೆ ಎಷ್ಟು ಬಂದ್ಬಿಡುತ್ತೆ ಅಂತ ನೋಡಿದ್ರೆ, ನೀವು ಫಸ್ಟ್ ಸ್ಟೆಪ್ ಇಡುವಾಗ ಆದರೆ ಲಾಸ್ ಎಷ್ಟಾಗುತ್ತೆ ಅಂತ ಯೋಚನೆ ಮಾಡಿ ಆಮೇಲೆ ಯು ಟೇಕ್ ದ ಸ್ಟೆಪ್, ಯು ಟೇಕ್ ದ ಕಾಲ್ ಅಂತ. ತಯಾರಿ. ಸೊ ತಯಾರಿ ಏನು? ಬದುಕಿಗೆ ನನಗೆ ಅರ್ಜೆನ್ಸಿ ಇಲ್ಲ, ಇದೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಯಾರ್ಯಾರು ಬೆಳಿಬೇಕು ಅಂತ ಅನ್ಕೋತಾರೆ, ಬದುಕಿಗೆ ಅರ್ಜೆನ್ಸಿ ಇರಬಾರ್ದು. ಇವತ್ತೇ ಆಗಿಬಿಡಬೇಕು ರಿಸಲ್ಟ್ಸ್ ಅಂತ. ಕೆಲಸಕ್ಕೆ ಅರ್ಜೆನ್ಸಿ ಕೊಡಿ. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಷು ಕದಾಚನ. ಕೆಲಸಕ್ಕೆ ಅರ್ಜೆನ್ಸಿ ಮಾಡಿ, ಕೆಲಸಕ್ಕೆ ಎಲ್ಲ ಇಂಟೆನ್ಸಿಟಿ ತೋರಿಸಿ. ಫಲಕ್ಕಲ್ಲ. 10 ಕೆಲಸ ಮಾಡಿದ್ದೀರಿ, 1 ಕೆಲಸದ ರಿಸಲ್ಟ್ ಬರುತ್ತಪ್ಪ, ಬರ್ತಾನೆ ಇರುತ್ತೆ. ಎಲ್ಲೋ ಒಂದು ಕಡೆ ಇರಿಟೇಟ್ ಆಗೋದು ಇದಕ್ಕೇನೆ. ನಾವು ಕೆಲಸ ಮಾಡಿದ್ದೀವಿ, ತಕ್ಷಣ ದುಡ್ಡು ಕೊಟ್ಟಿಲ್ಲ, ಇರಿಟೇಟ್ ಆಗ್ತಾ ಇದ್ದೀವಿ. ಈಗ ತರಕಾರಿ ಅಂಗಡಿಗೆ ಹೋಗ್ತೀವಿ, ತರಕಾರಿ ತೊಗೊಂಡಿದ್ದೀವಿ, ಕ್ಯಾಶ್ ಕೊಡಬೇಕು, ಕ್ಯಾಶ್ ಇಲ್ಲ, ಈ QR ಕೋಡು ಅಥವಾ UPI ಕಳಿಸ್ಬೇಕು, ಮರ್ತೋಗಿದೆ, ಓಪನ್ ಮಾಡೋದು ಮರ್ತೋಗಿದೆ, ಅಥವಾ ಕನೆಕ್ಟ್ ಆಗ್ತಾ ಇಲ್ಲ, ಇಂಟರ್ನೆಟ್ ಇಲ್ಲ, ಇರಿಟೇಟ್ ಆಗಿಬಿಟ್ಟಿದ್ದೀವಿ. ಅವ್ರನ್ನೂ ಇರಿಟೇಟ್ ಮಾಡ್ತಾ ಇದ್ದೀವಿ, ಅವ್ರು ಇರಿಟೇಟ್ ಆಗ್ತಾ ಇದ್ದಾರೆ. ಸೈಕಲ್ ಆಫ್ ಇರಿಟೇಷನ್. ಆ ಕ್ಷಣದಲ್ಲಿ ಏನು ಮಾಡ್ಬೋದಾಗಿತ್ತು? ತರಕಾರಿಯನ್ನು ಕೊಟ್ಬಿಟ್ಟು ನಮ್ಮ ಮನೆಗೆ ಹೋಗಿ ಬರ್ತೀನಪ್ಪ, ದುಡ್ಡು ತೊಗೊಂಡು ಬರ್ತೀನಿ, ಅಷ್ಟೇ ತಾನೇ ಅಲ್ವಾ? ನಾನು ಗೆಲ್ತಾ ಇರೋದು ಇಷ್ಟೇನೆ. ಗೆಲ್ಲಬೇಕು ಆ ಸಿಚುಯೇಷನ್. ಗಾಬರಿ ಆಗಬಾರ್ದು, ಗಾಬರಿ ಪಡಿಸ್ಬಾರ್ದು, ಇರಿಟೇಟ್ ಆಗಬಾರ್ದು, ಇರಿಟೇಷನ್ ಮಾಡಿಸ್ಬಾರ್ದು. ಅದಕ್ಕೆ ನಾ ಹೇಳಿದಂತಹ ಒಂದೇ ಒಂದು ಪ್ಲ್ಯಾನ್ ನೀವು ರೆಡಿ ಮಾಡ್ಕೊಳ್ಳಿ. ಹಾರ್ನ್ ಹೊಡೆಯೋದು ಕಡಿಮೆ ಮಾಡಿ, ಇರಿಟೇಷನ್ ನಿಮಗೂ ಕಮ್ಮಿ, ನಮ್ಮಿಂದ ಬೇರೆಯವ್ರಿಗೂ ಕಮ್ಮಿ. ಎಸ್, ನಾನು ಪ್ರಾಕ್ಟೀಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.